ಸಮಾಜ ಏನು ಇದ್ದೀರಾ, ಈ ಸಮಾಜದ ಎಲ್ಲ ವಿದ್ಯಾರ್ಥಿಗಳು ಏನೆಲ್ಲ ಓದಿದ್ದಾರೆ ಅವರೆಲ್ಲರೂ ಡ್ರೈವರ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಹೋಟೆಲ್ ಕ್ಲೀನರ್ ಆಗಿದ್ದಾರೆ, ಬಸ್ ಕಂಡಕ್ಟರ್ಗಳು ಆಗ್ಬಿಟ್ಟಿದ್ದಾರೆ, ಬೇರೆ ಬೇರೆ ವೃತ್ತಿನಲ್ಲಿ ಇಟ್ಟಿದ್ದಾರೆ. ಈ ಕುಲಕಸಬನ್ನು ಮರೆತು ಹೊಟ್ಟೆ ಪಾಡಿಗಾಗಿ ಇವತ್ತು ಈ ಸಮಾಜ ನಿಂತ್ಕೊಂಡ್ಬಿಟ್ಟೈತೆ. ಯಾವ ಕೆಲಸಗಳನ್ನು ಮಾಡಿ ಸಂಸ್ಕೃತಿಯನ್ನು ಉಳಿಸ್ತಾ ಇತ್ತೋ ಆ ಸಂಸ್ಕೃತಿ ಈ ಥರ ಗೊಂದಲಗಳಿಂದ ಅವ್ರಿಗೆ ಸಿಗಬೇಕಾದಂಥ ಸಾಮಾಜಿಕ ನ್ಯಾಯ ಸಿಗದಿಲ್ಲ. ಇವತ್ತು ನಾವೆಲ್ಲರೂ ಬೀದಿ ಪಾಲಾಗಿದ್ದೇವೆ. ಮತ್ತೊಂದು ಸಾರಿ ಒಗ್ಗಟ್ಟಿನಿಂದ ಎಲ್ಲರೂ ಈ ಜಾತಿ ಗಣತಿನಲ್ಲಿ ಭಾಗವಹಿಸಬೇಕು. ಏನು ನಾವು ನೂರಾರು ಸಾವಿರಾರು ಕಿಲೋಮೀಟರ್ ಸುತ್ತೋ ಬದಲು ಆಯಾ ಕ್ಷೇತ್ರದಲ್ಲೇ ಇದ್ದು ಇವರು ನಮ್ಮವರಿದ್ದಾರೆ ಅಂತ ಬಂದಂಥ ಅಧಿಕಾರಿಗಳಿಗೆ ನಮ್ಮ ಇರುವಿಕೆಯನ್ನು ಹೇಳ್ಬೇಕು. ಅದಕ್ಕೋಸ್ಕರ ಒಂದು ಪತ್ರಿಕಾಗೋಷ್ಠಿನ ಏರ್ಪಡಿಸಿದ್ದೀವಿ. ನಿಮ್ಮ ಮಾಹಿತಿ ಪ್ರಕಾರ ಎಷ್ಟು ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ? 30 ಲಕ್ಷಕ್ಕಿಂತ ಮೇಲಿದ್ದೀವಿ ಸರ್ ನಾವು. ಯಾಕಂತ ಹೇಳಿದ್ರೆ ಬೈಫರ್ಕೇಟ್ ಮಾಡ್ತಾ ಇದ್ದಾರೆ, ತಮಿಳು ತೆಲುಗು ಇದು ಹಂಗೆಲ್ಲ ಆಗೋದ್ರಿಂದ ಸಮಸ್ಯೆ. ಅದಕ್ಕೆ ನಾವೆಲ್ಲ ಜಿಲ್ಲೆಗಳಲ್ಲೂ ಇವಾಗ ಹೋಗಿ ಅದನ್ನ ಜಾಗೃತಿ ಮೂಡಿಸ್ತೀವಿ. ಈಗ ನಮ್ದು ದೇಶದಲ್ಲಿ ಭಾಷೆ ಏನಾದರೂ ಇರ್ಬೋದು, ಎಲ್ಲರೂ ವೃತ್ತಿಗಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರೆಲ್ಲರೂ ಒಂದೇ ಜಾತಿನಲ್ಲಿ ಇರ್ತೇವೆ ನಾವು. ಇದು ಒಂದೇ ಸಮಾಜ ವಿಶ್ವಕರ್ಮ ಅಂತ ದೇಶ ಪೂರ್ತಿ ಕರೆಯೋದು. ಕೆಲವು ಸಮಾಜಗಳಿದೆ, ಒಂದೊಂದು ಜಿಲ್ಲೆ ಒಂದೊಂದು ರಾಜ್ಯಗಳಿಂದ ತಪ್ಪಿಸ್ಕೋತಾರೆ, ಆದ್ರೆ ನಾವು ಇಡೀ ದೇಶ ಪೂರ್ತಿ ವಿಶ್ವಕರ್ಮ ಅಂತ ಕರೀತಾ ಇದ್ದಾರೆ. ಬೇರೆ ರಾಜ್ಯದಾಗೂ ವಿಶ್ವಕರ್ಮ ಅಂತ ಅಲ್ಲ, ವಿಶ್ವಕರ್ಮ ಅಂತಾನೆ ಕರೆಯೋದು. ಆದ್ರೆ ಉಪಜಾತಿಗಳಲ್ಲಿ ಕೆಲವು ಸೇರಿಸ್ಕೋತಾರೆ. ಧರ್ಮದ ಕಾಲಂದಾಗ ಹಿಂದೂ ಅಂತ ಬರೆಸಿ ಜಾತಿ ಕಾಲಂದೊಳಗೆ ವಿಶ್ವಕರ್ಮ ಅಂತ ಅಷ್ಟೇ. ಈ ಉಪಜಾತಿಗಳನ್ನೇನಾಗ್ತದೆ, ಕೆಲವು ಸಾರಿ ನಿಮ್ಗೆ ಗೊತ್ತಿದೆ, ಈಗ ಕೆಲವರು ಬಹಳ ಶಿಸ್ತಿನಲ್ಲಿ ಇರ್ತಾರೆ, ಕೆಲವರು ವೆಜ್ಜು ನಾನ್ ವೆಜ್ ಅಂತ ಇರ್ತಾರೆ. ಅವರು ಟಪ್ಪಂತ ಏನ್ ಮಾಡ್ಬಿಡ್ತಾರೆ, ನಾವು ಬ್ರಾಹ್ಮಣರು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ಬಿಡ್ತಾರೆ. ಅದು ಅಲ್ಲಿಗೆ ಸರಿ, ಆದ್ರೆ ಸರ್ಕಾರದ ಲೆಕ್ಕಾಚಾರದಲ್ಲಿ ಅದು ತಪ್ಪು. ನೀವು ವಿಶ್ವಕರ್ಮ ಅಂತಾನೆ ಬರ್ಸಿ, ನಿಮ್ಮ ಆಚಾರ ವಿಚಾರ ನೀವು ತಿನ್ನಿ, ನಾನ್ ವೆಜ್ ತಿನ್ನಿ, ನೀವು ವೆಜಿಟೇರಿಯನ್ ತಿನ್ನಿ, ಅದು ಬೇರೆ. ಆದ್ರೆ ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಅಂತ ಬರ್ಸಿ.